ಮೊದಲನೇದಾಗಿ. ಬಟ್ ನಾನು ಕೆಲವು ವಿಚಾರ ಭಾಳಷ್ಟು ಜನ ಮಾಧ್ಯಮದರು ಫೋನ್ ಮಾಡಿದಾಗ ನಾನು ಎಕ್ಸಾಕ್ಟ್ ಏನು ವಿಚಾರ ನಡೀತು ಅಂತ ಹೇಳೋಕ್ಕೂ ನಾನು ಯಾರಿಗೂ ಹೇಳಿಲ್ಲ. ಯಾಕಂದರೆ ಒಬ್ರಿಗೆ ಹೇಳಿ ಒಬ್ರಿಗೆ ಮಾಡೋದು ಬೇಡ ಅಂತ ಉದ್ದೇಶ ಇತ್ತು. ನಾನು ಏನೂ ಹೇಳಿಲ್ಲ. ಯಾಕಂದರೆ ಆ ಜಾಗದಲ್ಲಿ ಆ ಸಮಯದಲ್ಲಿ ನಾನು ಯಾವುದೇ ಥರ ಮಾತಾಡೋ ಸಿಚುವೇಶನ್ ಇರಲಿಲ್ಲ. ನಾನು ಅದಕ್ಕೋಸ್ಕರ ನಾನು ಕೆಲವು ವಿಚಾರಗಳನ್ನ ಬಹಿರಂಗ ಬರೋ ಅದಕ್ಕೆ ಕ್ಷಮೆ ಇರಲಿಲ್ಲ. ನನಗೆ ಕೇಳಿದ ಭಾಳಷ್ಟು ಜನ ಫೋನ್ ಮಾಡಿದಾಗ ನಾನು ಎಲ್ಲ ಮಾಧ್ಯಮದರು ಎಲ್ಲ ಪತ್ರಿಕಾ ಮಿತ್ರರು ಒಂದೇ ಅನ್ನೋ ಭಾವನೆ ಹಿಡ್ಕೊಂಡು ನಾನು ಕೆಲವು ವಿಚಾರ ಇಲ್ಲೇ ಪ್ರೆಸ್ ಮೀಟ್ ಕರೆದು ಹೇಳಬೇಕು ಅನ್ನೋ ಉದ್ದೇಶ ಹಿಡ್ಕೊಂಡು ನಾನು ಮಾತಾಡಿಲ್ಲ. ಮೊದಲನೇದಾಗಿ ನಾನು ಅಧ್ಯಕ್ಷನಾದ ಮೇಲೆ ನನಗೊಂದು ಆಸೆ ಇತ್ತು, ಒಂದು ಪ್ರವಾಸ ಮಾಡಿಸೋಣ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸಿಗೆ, ಇನ್ನಿತರ ಮೆಂಬರ್ಸ್ಗಳಿಗೆ ಅಂತ ಇತ್ತು. ಭಾಳ ಹೇಳ್ದಾನು ಕೂಡ ಇದ್ದೆ, ತಮ್ಮ ಕೂಡ ಒಂದು ಕೂಡ ಹೇಳಿದ್ದೀನಿ ನಾನು. ಹಾಗಾಗಿ ಒಂದು ಸಣ್ಣ ಪ್ರವಾಸನ ಕೈಗೊಂಡಿದ್ದೆ, ಗೋವಾ ಪ್ರವಾಸ. ನಾವೊಂದು ಏನೋ ನಮ್ಮದು ಮೀಟಿಂಗ್ ಕರಿಬೇಕಾಗಿತ್ತು, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಇರಬೇಕಾಗಿತ್ತು. ಅದು ಎಲ್ಲ EC ಮೆಂಬರ್ಸಿಗೆ ಕರೆದಿದೆ. ಅದು ಕಾರಣ ಅಂತ ಮೀಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಬೇಡ, ಅಲ್ಲೆಲ್ಲ ಹೋದಾಗ ಇಂಥ ಸಂದರ್ಭಗಳಲ್ಲಿ ಮಾಡಬಾರ್ದು. ಯಾಕಂದರೆ ಅಲ್ಲ ಆ ಸಮಯದಲ್ಲಿ ಆ ಜಾಗದಲ್ಲಿ ಅಲ್ಲಿ ಮಾತಾಡಿ ಮತ್ತೇನಾರು ಆಗೋದು ಬೇಡ, ಒಂದು ಒಳ್ಳೆಯ ಉದ್ದೇಶದಿಂದ ಮೀಟಿಂಗ್ ಮಾಡಿಲ್ಲ. ನಾವು ಅವತ್ತು ಹೋಗಿದ್ದು, ಗೋವಾಗೆ ಹೋಗಿದ್ದು ಅವತ್ತು ಮೊದಲನೇ ದಿನ. ಅವತ್ತು 27 ನಾನು 4 ಗಂಟೆ 5 ಗಂಟೆ ಅಲ್ಲಿ ಹೋಗಿ ಸರ್, ಹೈಬೀಸ್ ರೆಸಾರ್ಟ್ ಅಂತ ಹೇಳಿದೆ ನಾನು ಮಾಡಿದ್ದೆ. ಬಹಳ ಎಲ್ಲ ಸಂತೋಷವಾಗಿ ನಗನಗ್ತಾ ಮಾತಾಡ್ತಾ ಜಾಗ ಯಾರು ಏನೋ ಇದಿರಲಿಲ್ಲ. ಆಮೇಲೆ ಸತೀಶ್ ಒಂದು ವ್ಯಕ್ತಿ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದ್ದೆ. ಫಸ್ಟ್ ಪಾಯಿಂಟ್, ಅವ್ರು ಈಗಾಗಲೇ ವಾಣಿಜ್ಯ ಮಂಡಳಿಯಲ್ಲಿ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ವಿಚಾರದಲ್ಲಿ ಆಂತರಿಕ ಕಲಾಗಾರ ಮಂಡಳಿ ಗಲಾಟೆ ಮಾಡಿದಾಗ ನಾವು ವಾರ್ನಿಂಗ್ ಮೆಮೊ ಕೂಡ ಕೊಟ್ಟಿದ್ದೇವೆ. ಯಾರಿಗೆ ಗಲಾಟೆ ಮಾಡೋದು ಅಂದರೆ ನಮ್ಮ ಸೀನಿಯರ್ ಮೋಸ್ಟ್ ಮೆಂಬರ್ಸ್ ಆದ ನಂದಿಯಾರ್ ಅವರು, ನಮ್ಮ ಗುರುಪ್ರಸಾದ್ ಅವರು ಎಲ್ಲ ಇದ್ರು, ಕೇಶವ ನರಸಿಂಹ ಅವರೆಲ್ಲ ಕೂತ್ಕೊಂಡಾಗ ಒಂದ್ಸಲ ಅವತ್ತು ಕೂಡ ಬಹಳ ಎತ್ತರದ ವಯಸ್ಸಲ್ಲಿ ವಾಣಿಜ್ಯ ಮಂಡಳಿ ಹಲವಾರು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿ ಕಟ್ಟುವಂಥ ವ್ಯಕ್ತಿಗಳು ಇದುವರೆಗೂ ಯಾರೂ ಮಾತಾಡಿಲ್ಲ. ಮಾತಾಡಿದಾಗ ನಾವು ಅವಾಗೇನೋ ಒಂದು ಸಣ್ಣದಾಗಿ ನಮ್ಮ ಕೊಟ್ಟು ಸ್ಟಾಪ್ ಮಾಡಿ, ಬೇಡ ಇದು ಬುದ್ಧಿ ಹೇಳಿದ್ರೆ ನೋಡಿ, ಸಿನಿಮಾ ರಂಗದ ಎಲ್ಲರೂ ಒಂದೇ, ಎಲ್ಲ ನಿರ್ಮಾಪಕರು ಒಂದೇ, ದೊಡ್ಡವರು ಸಣ್ಣವರೆಲ್ಲ, ನೀವು ಕೂಡ ನಮ್ಮ ಜೊತೆ ಇದೆಯಾ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಕಳಿಸಿ ಅದನ್ನು ತಿಳಿಬರುತ್ತೆ. ಅದಾದ ಒಂದು 15 ದಿನಗಳಲ್ಲೇ ನಾವು ಆಫೀಸ್ ಬೇರೆ ಮೀಟಿಂಗ್ ಮಾಡ್ಬೇಕಾರೆ, ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಯಾವುದೋ ಒಂದು ನಮ್ಮ ಇಂಟರ್ನಲ್ ಮ್ಯಾಟ್ರನ್ನ ಡಿಸ್ಕ್ಲೋಸ್ ಮಾಡಿದ್ರು. ಬೀಂಗ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಶುಡ್ ನಾಟ್ ಡಿಸ್ಕ್ಲೋಸ್ ಎನಿಥಿಂಗ್ ಅಂತ ನಾನು ಇದೆ ಒಂದು ಮೆಸೇಜ್ ಕಳಿಸಿದ್ನ ಡಿಸ್ಕ್ಲೋಸ್ ಮಾಡ್ಬಿಟ್ಟು ಯಾರು ಕಟ್ಬಿಟ್ಟು ಅದೊಂದು ದೊಡ್ಡ ವಿಚಾರ ಮಾಡಕ್ಬಿಟ್ರು. ಅದೊಂದು ಬೇಲಾ ಕಮಿಟಿ ಫಾರ್ಮೇಷನ್ ಆಫ್ ಬೇಲಾ ಕಮಿಟಿ ವಿತ್ ಲೀಡರ್ಶಿಪ್ ಆಫ್ ನಮ್ಮ KV ಚಂದ್ರಶೇಖರ್ ಅವರು ಲೀಡರ್ಶಿಪ್, ಅವರು ಅಧ್ಯಕ್ಷತೆ ಮಾಡಿದಾಗ ನಾವು ಮೀಟಿಂಗ್ ಕರೆದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಮೀಟಿಂಗ್ ಕರೋಣ ಅಂತ. ಅದನ್ನೆಲ್ಲೂ ಬಹಿರಂಗವಾಗಿ ಕಳ್ಸಂಗಿರಲಿಲ್ಲ. ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಚರ್ಚೆ, ವಾಟ್ಸಪ್ ಚರ್ಚೆ ಮಾಡಿ ಎಲ್ಲ ಆಯಿತು. ಅದಾದ್ಮೇಲೆ ಅದು ಕೂಡ ನಾವು ಏನೂ ಮಾತಾಡಿಲ್ಲ, ಏನೂ ಎಲ್ಲೂ ಏನಕ್ಕೆಲ್ಲ. ಅವಾಗ ನಮ್ಮ ಟ್ರೆಜರರು ಬಂದಾಗ ಯಾಕಪ್ಪ ಮಾಡ್ಸೋದೆ, ಅದೆಲ್ಲ ಮಾಡಬಾರ್ದಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಡಿಸ್ಕ್ಲೋಸ್ ಮಾಡಬಾರ್ದು ಅದಕ್ಕೆ ಅಷ್ಟೇ. ಏನೀಗ ನಾನು ಮಾಡಿದೆ, ಏನು ಮಾಡ್ತೀರಾ ನೀವು ಅಂತ ಒಂದು ಗಟ್ಟಿ ವಾಯ್ಸಲ್ಲಿ ನನ್ನ ಮುಂದೆನೇ ಭಾಳ ದೊಡ್ಡ ಮಾತಲ್ಲಿ ಅವರು ಒಂದು ಆಲ್ಮೋಸ್ಟ್ ಏನು ಎದೆ ತಪ್ಪಿಸ್ಕೊಂಡು ಹೊಡೆಯೋ ಥರನೇ ಹೋದಾಗ ಕೂಡ ಅದು ನಾನು ಅವಾಯ್ಡ್ ಮಾಡಿ ಒಂದು ಮೆಮೊ ಇಶ್ಯೂ ಮಾಡಿದ್ವಿ ಲಾಸ್ಟ್ ವೀಕ್. ಒಂದು ಲಾಸ್ಟ್ 15 ದಿನ ಆಯ್ತು ಸರ್, ಮೆಮೊ ಇಶ್ಯೂ ಮಾಡಿದಾಗ ಕೂಡ ಅದಕ್ಕೊಂದು ಯಾಕೆ ಕೊಡ್ಬೇಕು, ಅವ್ರು ಕೆಲವರು ಹೇಳ್ಕೊಡ್ತಾರಲ್ಲ, ಉದ್ದೇಶಕ್ಕೆ ಮಾಡೋದು, ಇಂಟೆನ್ಷನ್ ಮಾಡೋದು, ಅನ್ಇಂಟೆನ್ಷನ್ ನನಗಂತೂ ಗೊತ್ತಿಲ್ಲ. ವಾಣಿಜ್ಯ ಮಂಡಳಿ ಅದರೇ ಆದ ಒಂದು ಗೌರವ ಇದೆ, ಘನತೆ ಇದೆ. ಅದಕ್ಕೆ ಗೌರವ ಘನತೆ ಕುಂದು ಬಂದವರಿಗೆ ಯಾವ ಥರ ನಡೆಸಬೇಕು ಅನ್ನೋದು ನಮ್ಮದು ಇದೆ. ಇಲ್ಲಿ ಯಾರು ಏನೂ ಬಯಸಿಲ್ಲ, ಯಾರ್ದು ಭಯನೂ ಇಲ್ಲ ನನಗೆ. ನಾವು ಏನೋ ದೊಡ್ಡ ಇದಾಗಿ ಬಿಟ್ಬಿಟ್ಟು ಐಡೆಂಟಿಫಿಕ್ ಮಾಡೋದು ವಿಚಾರಗಳಲ್ಲ. ಅಲ್ಲಿ ಪ್ರವಾಸ ಹೋದಾಗ ಆಯ್ತು, ಅದಾದ್ಮೇಲೆ ಮೆಮೊ ಕೊಟ್ಟರು. ಮೆಮೊ ಕೊಟ್ಟು ತಪ್ಪಾಯಿತು ಇನ್ಮೇಲೆ ಏನು ಮಾಡೋದಿಲ್ಲ, ಕ್ಷಮೆ ಇರಲಿ, ನಾನು ಯಾವುದೇ ಥರ ಆ ಥರ ನಡ್ಕೊಳ್ಳೋಣ ಅಂತ ಆ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ. ಲಾಸ್ಟ್ ಕಳೆದ ವಾರ ಕೊಟ್ಟಿದ್ದ, ಆದರೂ ಬೇಡ ಕ್ಲೋಸ್ ಮಾಡಿ ಬೇಡ ಅಂದ್ವಿ. ಕೊನೆಗೆ ಗೋವಾ ಪ್ರವಾಸ ಹೋದಾಗ ನಾವೆಲ್ಲ ಚೆನ್ನಾಗಿ ಊಟ ಮಾಡಿದ್ವಿ, DJ ಸಾಂಗ್ಸ್ ಇತ್ತು, ಹಾಡು ಕೇಳಿದ್ವಿ, ಎಲ್ಲರೂ ಅವ್ರ ರೂಮಿಗೆ ಹೋದ್ರು. ನಾನು ಕೂಡ ಅದನ್ನು ಊಟ ಮಾಡ್ತಾ ಇದ್ದೆ. ಅದು ಏಕಾಗಿ ಅವ್ರವ್ರು ಏನು ಚರ್ಚೆ ಆಯ್ತು ನನಗೆ ಗೊತ್ತಿಲ್ಲ, ಏನು ಗಲಾಟೆ ಆಗಿಲ್ಲ. ಇದ್ದಕ್ಕಿದ್ದಂಗೆ ಅದು ಬಿಫೋರೇ ಇತ್ತು, ಒಂದು ರುದ್ರಾವತಾರ ನಡೀತಾ ಇತ್ತು. ಊಟ ಮಾಡಬೇಕಾದ್ರೆ ನಾನು ಅವಾಯ್ಡ್ ಮಾಡಿದೆ, ನೋಡಿ ಹೋಗಿ ಮಲ್ಕೊಂಬಿಡು, ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಆ ರುದ್ರಾವತಾರ ಬಿಡಿ, ಅದನ್ನು ನಾನು 5 ಜನ ಡಸ್ಟ್ಬಿನ್ ನಾನು ಕಣ್ಣಾಗಿ ನೋಡಿರೋದು. ಆ ಸಮಯದಲ್ಲಿ ನಾನು ಬಿದ್ದಿ ಮಾಡ್ಕೊಂಡು ನಾನು ಸ್ವಲ್ಪ ಮೌನ ಆದೆ. ನನಗೆ ತುಂಬ ಭಯನೂ ಆಯಿತು. ಭಯ ಅಂದರೆ ಪ್ರಾಣ ಭಯ ನಮ್ಗೆ ಏನಿಲ್ಲ, ಬಿಡಿ ಫೇಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಏನಪ್ಪ ಇಷ್ಟು ಜನ ಕರ್ಕೊಂಬಂದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ವಾಣಿಜ್ಯ ಮಂಡಳಿಗೆ ಒಂದು ಗೌರವ ಇದ್ದಾಗ ಇಂಥ ಒಂದು ಘಟನೆ ಹಿಡಿಬಾರ್ದು ಅಂತ ನಾನು ಸ್ವಲ್ಪ ನೋಡಿದ್ರೆ ನಿಮ್ಗೆ ಯಾರಿಗೂ ಉತ್ತರ ಕೊಟ್ಟಿರಲಿಲ್ಲ.
ಅಲ್ಲಿ ಘಟನೆ ಆದಾಗ ರಥಾವರ ಚಂದ್ರು ಅಂತ ವ್ಯಕ್ತಿ ಅವನ ಮಂಜುನಾಥ್, ರಥಾವರ ಮಂಜುನಾಥ್ ಅಂತ ಅವರು ಗೋವಾದಲ್ಲೇ ಪ್ರವಾಸದಿದ್ರು. ನಾವಿನ್ನೇ ಬನ್ನಿ ಅಟೆಂಡ್ ಮಾಡಿ ಅಂತ ಬಂದರು ಅಟೆಂಡ್ ಮಾಡೋಕ್ಕೆ. ನಾವು ಇಲ್ಲಿಂದ ಕರ್ಕೊಂಡು ಹೋಗೇನಿಲ್ಲ ಅವರಿಗೆ, ಅವರಾಗೇ ಬಂದರು. ಯಾಕಂದ್ರೆ ಈಚ್ ಆ್ಯಂಡ್ ಎವ್ರಿ ಸತ್ಯನೇ ಹೇಳ್ತಾ ಇರೋದು, ಯಾವುದೇ ಥರ ನಾವು ಸುಮ್ಮನೆ ಏನನ್ನ ಬೋಗಸ್ ಅಂತ ಹೇಳೋಲ್ಲ, ಹೇಳ್ತಾ ಇಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ನಾವು ಯಾವುದೇ ಥರ ವಾಣಿಜ್ಯ ವಿಚಾರ ಆಗಲಿ ಬಯಲಾದ ವಿಚಾರ ಆಗಲಿ ನಾವು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಒನ್ಸ್ ಅಪಾಯಿಂಟೆಡ್ ಅಸ್ ದ ಚೇರ್ಮನ್ ಆಫ್ ಬಯಲಾ ಕಮಿಟಿ ಇದು ಕೆ ವಿ ಚಂದ್ರಶೇಖರ್ ಅವರು ನಿರ್ಧಾರಗಳನ್ನ ಸರ್ ಕೆ ವಿ ಚಂದ್ರಶೇಖರ್ ಅವರು ತಗೊಳ್ಳೋ ನಿರ್ಧಾರಗಳಿಗೆ ನಾವೆಲ್ಲ ಭದ್ರಾಗಿರ್ತೀವಿ. ಅದನ್ನ ಅವ್ರು ಏನೇನು ನಿರ್ಧಾರ ತಗೊಂಡು ಕಾರ್ಯಕರ್ತನ ಚರ್ಚೆ ಆದ್ಮೇಲೆ ಸ್ಪೆಷಲ್ ಜನರಲ್ ಬಾಡಿ ಕೊಡೋದು ಎಲ್ಲ ಮೆಂಬರ್ಸ್ ಸಮ್ಮುಖದಲ್ಲೇ ನಡೆಯುವಂಥದ್ದು ವಿಚಾರ ಇದು. ಈಗ ಕಾನ್ಫಿಡೆನ್ಸ್ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ ಏನೋ ಒಂದು ಬಿಡ್ತಾ ಇದ್ದಾನೆ ಪ್ರೈವೇಟ್ ಬಿಡ್ತಾ ಇದ್ರು. ಸತೀಶ್ವರ್ ಪಾಪ ವಾಣಿಜ್ಯ ಮಂಡಳಿ ಎಲ್ಲ ಬೈಲಾ ನಿಯಮಗಳು, ರೂಲ್ಸು, ರೆಗ್ಯುಲೇಷನ್ಸ್ ಎಲ್ಲ ಗೊತ್ತು. ಅದನ್ನ ವಾಣಿಜ್ಯ ಮಂಡಳಿ ಬೈಲಾ ವಿಚಾರ ಚರ್ಚೆ ಆಯಿತು, ಮೀಟಿಂಗ್ ಚರ್ಚೆ ಆಯಿತು, ಏಕಾಗಿ ಗಲಾಟೆ ಆಯಿತು ಅಂತ ಒನ್ ಸೈಡೆಡ್. ಯಾರೋ ಬೈಲಾ ಕಮಿಟಿ, ಬೈಲಾದ ನಮ್ಮದೇ ಆದ ನಿಯಮಗಳಿದೆ, ನಮ್ಮದೇ ಆದ ತತ್ವಗಳಿದೆ, ನಮ್ಮದೇ ಆದ ಕಮಿಟಿ ಇದೆ. ನಮ್ಮದೇ ಆದ ಕಮಿಟಿ ಫಾರ್ಮೇಷನ್ ಆದಮೇಲೆ ಆ ಡಿಸಿಷನ್ನ ಕಾರ್ಯಕಾರಿ ಸಮಿತಿಯಲ್ಲಿ ತಂದು ಚರ್ಚೆ ಮಾಡಿ ಅದು ಇಂಪ್ಲಿಮೆಂಟ್ ಆದಮೇಲೆ ಜನರಲ್ ಬಾಡಿ ಕರೆದು ಮಾತಾಡೋ ವಿಚಾರ. ಸಣ್ಣ ಇನಿಷಿಯಲ್ ಮಗು ಸ್ಟೇಜ್ ಇದೆ, ಜಸ್ಟ್ ಮಗು ಸ್ಟೇಜ್, ಅದು ಏನು ಡಿಸ್ಕಷನ್ ಇಲ್ಲ. ಆಮೇಲೆ ಅಲ್ಲಿ ಯಾವುದೇ ಕೊಡೋದು ಯಾವುದೇ ಥರ ಡಿಸ್ಕಷನ್ ನಾವು ಮಾಡೇ ಇಲ್ಲ. ಒಂದು ಬರ್ಡ್ ಮಾತಾಡಿದ್ರೆ ನಾನು ಫುಟೇಜ್ ಎಲ್ಲ ಬರ್ತಾ ಇದೆ ಅಂತಂದ್ರೆ ನಾವು ಯಾಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು. ಏಕಾಏಕಿ ರಥಾವರ ಚಂದ್ರ ಮೇಲೆ ಅವತ್ತು ನಾನು ಮಾತಾಡಿಲ್ಲ ಅಂತ ರಥಾವರ ಮಂಜಿದ್ದಾರೆ ಪರವಾಗಿಲ್ಲ ಸರ್. ಅದು ಯಾವ ಥರ ಇದೆ ಅಂದರೆ ಯಾವ ಸಿನಿಮ್ಯಾಟಿಕಲ್ಲೂ ಮಾಡೋಕ್ಕಾಗ್ತಿರಲಿಲ್ಲ ಸರ್. ಸಿನಿಮಾಗಳು ನೋಡೋಕ್ಕಾಗಲ್ಲ, ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ. ಪ್ರಾಕ್ಟಿಕಲ್ ಹೋಗ್ಬಿಟ್ಟೆ ಸರ್ ಕಣ್ಣಾರೆ. ಏನು ಈ ಕಡೆ ಒಂದು ಸ್ಪೂನು ಇದು ತಗೊಂಡು ಇದು ಎತ್ತೋದು, ಇಡೀ ಪೋರ್ಕೊಂಡು ಎತ್ಕೊಂಡದ್ದು, ಮರ ತಗೊಂಡು ಹೊಡೆದು ಯಾಕೆ ನಡೀತೀವಿ, ಏನಾಯ್ತು ನಮ್ಗೆ ಗೊತ್ತಿಲ್ಲ. ಸಣ್ಣ ಸಣ್ಣ ವಿಚಾರ ಇನ್ನೇನು ಮಾತಾಡಿ ಯಾಕೆ ಊಟ ಮಾಡಿ ಅಂತ ಹೇಳಿದ್ರು ಅಷ್ಟೇ. ನಾನು ಕೇಳ್ತು ರಥಾವರ ಮುಂದೆ ಆರಾಮ ಊಟ ಮಾಡಿ ಮಲ್ಕೊಡಿ ಅಂದ್ರು ಅಷ್ಟೇ. ನೀನು ಯಾರು ಹೇಳೋಕ್ಕೆ ಅಂತ ಮಾತು ಸ್ಟಾರ್ಟ್ ಆಯಿತು. ಅದು ನಾವು ಫುಟೇಜ್ ಕೇಳಿದಾಗ ಅವ್ರು ಕೇಳಿದ್ರು ಫುಟೇಜ್ ಕೊಡ್ಬೇಕು ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾಕೆ ಕೊಟ್ಟನಾಗ ಆಯಿತು, ಗಣೇಶನ ಮೇಲೆ ಔಟ್ಯಾಕ್ ಆಯಿತು. ಗಣೇಶ ಬಿಡ್ಸಕ್ಕೆ ಹೋಗಿದ್ದು, ಗಣೇಶ ಯಾವುದಾದ್ರು ಭಾಗಿಯಾಗಿಲ್ಲ, ಚರ್ಚೆ ಆಗಿಲ್ಲ. ವಿತಿನ್ 2 ಮಿನಿಟ್ಸ್ ನಾವು ನಿದ್ದೆ ಮಾಡೋಕೆ ಹೊಂಟ್ಬಿಟ್ಟಿದ್ರು ಕೆಳಗಡೆ. ಆ ಟೈಮಲ್ಲಿ ಏಕಾಏಕಿ ನುಗ್ಗಿಬಿಟ್ಟು ಅವನ್ನ ತಲೆ ಮಾಡಿದು. ಏನು ರಥಾವರ ಚಂದ್ರ ಏಟ್ ನೋಡಿ 1 ಸೆಕೆಂಡ್ 1 ಇಂಚ್ ಹೋಗಿದ್ರು. ಅದು ಏನು ಆದ್ರ ಸರ್, ಯಾರೇ ಪ್ರೊಫೆಷನಲ್ ಇವರು ಮಾಡಲ್ಲ ಅದು ಸರ್. ಅಂಥವ್ರಿಗೆ ನಾವು ಇಂಥ ಒಂದು ಶಕ್ತಿ ಇರುವಂಥ ರಾಜ್ಯದಲ್ಲಿ, ಇಂಥ ಒಂದು ಶಕ್ತಿ ವಾಣಿಜ್ಯ ಮಂಡಳಿಯಲ್ಲಿ ನಾವೆಂದೂ ನೋಡಿಲ್ಲ, ಕಂಡಿಲ್ಲ, ಕೇಳಿಲ್ಲ. ಅದು ನಮಗೂ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಾವೆಲ್ಲೋ ಪ್ರವಾಸ ಹೋಗಿದ್ವಿ, ದೊಡ್ಡ ತಪ್ಪಾಯಿತು ಅನ್ನೋದು ಆಗ್ಬಿಡ್ತು. ಏನೋ ಪ್ರವಾಸಕ್ಕೆ ಮೋಜು ಮಸ್ತಿ ಮಾಡಕ್ಕೆ ಹೋಗಿಲ್ಲ ಸರ್. ಇದೇನೋ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದೆ. ನೆಕ್ಸ್ಟ್ ಸೆಟ್ರ ಕೌನ್ಸಿಲ್ ಅದು ಪ್ಲಾನ್ ಇದೆ, ನೆಕ್ಸ್ಟ್ ಮಂತ್ ತಗೊಂಡಿದ್ದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.